ಎಲ್ರಿಗೂ ನಮಸ್ಕಾರ. ಕನ್ನಡ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು 100-150 ವರ್ಷದ್ದು ಆಂಟಿಕ್ ವಸ್ತುಗಳನ್ನ ಪರಿಚಯ ಮಾಡಿಕೊಡೋಣ ಅಂತ ಬಂದಿದ್ದೀವಿ. ಈ ಜಾಗ ಬಂದು ಈ ಶೋರೂಮ್ ಬಂದು ಕನಕಪುರ ರೋಡಲ್ಲೇ ಇದೆ. ಇದು ಆಂಟಿಕ್ ಕೋನ ಅಂತ ಕನಕಪುರ ರೋಡಲ್ಲಿ ನೀವು ಬಂದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನಿಂದ ಬಂದರೆ ಮೇಯ್ನ್ ರೋಡ್ಗೆ ಬರುತ್ತೆ. ಇದು ಡಿ ಮಾರ್ಟ್ ಪಕ್ಕನೇ ಬರುತ್ತೆ. ಈ ಜಾಗ ಬಂದು ತುಂಬ ಒಂದು 100-150 ವರ್ಷ 100 ವರ್ಷ ಹಳೇ ಕಾಲದ್ದು 160-200 ವರ್ಷದ್ದೆಲ್ಲ ಹೇಳ್ತಿದ್ದಾರೆ ಅವರು. ತುಂಬ ಚೆನ್ನಾಗಿದೆ, ಒಂದೊಂದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ ಈ ವಿಡಿಯೋ ಮಾಡ್ತಿರೋದು. ದಯವಿಟ್ಟು ಎಂಡ್ವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ. ತುಂಬ ಚೆನ್ನಾಗಿದೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಹುಡುಕ್ತಾನೆ ಇರ್ತಾರೆ. ಈ ಥರ ಆ್ಯಂಟಿಕ್ ಪೀಸ್ ಬೇಕಂತ ಹುಡುಕ್ತಾ ಇರ್ತಾರೆ. ಅದು ಇಲ್ಲೇ ನಮ್ಮ ಹತ್ರನೇ ಇರುತ್ತೆ. ಇದು ಆಲ್ ಓವರ್ ಇಂಡಿಯಾ ಈ ಆ್ಯಂಟಿಕ್ ಪೀಸ್ಗಳ್ನ ಹುಡುಕ್ಬಿಟ್ಟು ಇವರು ತಂದು ಇಲ್ಲಿ ಸೇಲ್ ಮಾಡೋದು. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಒಳಗಡೆ ಹೋಗಿ ನೋಡೋಣ ಇನ್ನು ಏನೇನಿದೆ ಅಂತ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಜೋಶಿ ಅಂತ. ನಾನು ರಿಟೈರ್ಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಂಪ್ಲಾಯಿ. ಓಕೆ ಸರ್. ಇವ್ರಿಗೇನೋ ಒಂದು ಸಾಯಂಕಾಲ ಬಂದು ಒಂದು ಸ್ವಲ್ಪ 1 ಅವರ್ ಕೂತ್ಕೊಂಡು ಅವ್ರೇನು ಕೇಳ್ತಾರೆ ಅವ್ರಿಗೇನಾದ್ರು ಒಂದು ಐಡಿಯಾ ಕೊಟ್ಟು ಈ ಬಿಸ್ನೆಸ್ ಡೆವಲಪ್ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಆನರರಿ ಸರ್ವಿಸು ಆಯಿತು. ಅವ್ರಿಗೆ ಒಂದು ನಮ್ಮ ಲೋಕಲ್ ಭಾಷೆ ಬರಲ್ಲ, ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಹಿಂದಿ ಮಾತ್ರ ಬರುತ್ತೆ, ಬೆಂಗಾಲಿ ಮಾತಾಡ್ತಾರೆ. ಡೀಟೇಲ್ ತಿಳ್ಕೊಡೋಣ, ಯಾಕಂದರೆ ಸರ್ಗೆ ಇಲ್ಲಿ ಇರೋ ಪ್ರತಿಯೊಂದು ವಸ್ತು ಬಗ್ಗೆನೂ ಗೊತ್ತು. ಅಷ್ಟು ಚೆನ್ನಾಗಿದೆ ಆ್ಯಂಟಿಕ್ ಪೀಸು. ಅದ್ರ ಬಗ್ಗೆ ವಿವರಣೆ ಸರ್ಪಾಯಿಂದನೇ ಕೇಳೋಣ. ಸರ್, ಇಲ್ಲಿ ಎಷ್ಟು ವರ್ಷದ ಹಳೆಯದು ಸಿಗ್ಬೋದು? ಇಲ್ಲಿ ಸಾಧಾರಣ 100 ವರ್ಷ 150 ವರ್ಷದವರೆಗೂ ನಿಮಗೆ ಹಳೇ ಮಟೀರಿಯಲ್ ಸಿಗುತ್ತೆ. ಅದು ಒರಿಜಿನಲ್. ಹಾಂ, ಅದರಲ್ಲಿ ಕೆಲವು ಏನಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಕಲರ್ ಹೋಗಿರುತ್ತೆ. ಅಂಥವನ್ನ ನಾವು ಇಲ್ಲಿ ಲೋಕಲ್ ಆಗಿ ಅದನ್ನು ವುಡ್ಡಲ್ಲಿ, ಪ್ಲೈವುಡ್ ಆಗಲಿ ಯಾವುದೇ ಬೇರೆ ಮಟೀರಿಯಲ್, ಚೀಪ್ ಮಟೀರಿಯಲ್ ತೊಗೊಂಡು ಅದನ್ನು ನಾವು ಮಾಡೋದಿಲ್ಲ. ಒರಿಜಿನಲ್ ಅಷ್ಟೇ ವರ್ಷದ ಹಳೆಯದು ನಾವು ವುಡ್ಡನ್ನು ಆರಿಸ್ಬಿಟ್ಟು ಆ ವುಡ್ಡನ್ನು ಯೂಸ್ ಮಾಡಿ ಅದನ್ನು ರೀಬಿಲ್ಡ್ ಮಾಡ್ತೀವಿ. ಇಲ್ಲೇ ಲೋಕಲ್ ನಮ್ಮಲ್ಲೇ ಇಲ್ಲೇ ನಮ್ಮ ಆರ್ಟಿಸ್ಟ್ ಇದ್ದಾರೆ, ಅವ್ರ ಹತ್ರ ಅದನ್ನು ಮಾಡಿಸ್ಬಿಟ್ಟು ನಾವು ಮಾರ್ತೀವಿ. ಮಾರಾಟಕ್ಕೆ ಬರ್ತಾರೆ ಜನ, ಬರ್ತಾ ನೋಡ್ತಿರ್ತಾರೆ. ಕೆಲವು ಸರ್ತಿ ಬರ್ತಾರೆ, ಅವ್ರಿಗೆ ಇಷ್ಟ ಆಗಿರೋ ಪೀಸನ್ನು ಸೆಲೆಕ್ಟ್ ಮಾಡ್ತಾರೆ. ಅದು ಆ್ಯಸ್ ಇಟ್ ಈಸ್ ಸೆಲೆಕ್ಟ್ ಮಾಡ್ತಾರೆ. ಫಸ್ಟು ಅವರು ಇಲ್ಲಿ ಫಿನಿಶ್ಡ್ ಗೂಡ್ಸ್ ಇರೋಲ್ಲ, ನಾವು ಅದು ಮುರಿದಿರೋದು ಹರಿದಿರೋದು ಅದು ಹೇಗಿದೆ ಅದೇ ಥರ ಇಟ್ಟಿರ್ತೀವಿ. ಅವರು ಅದನ್ನು ನೋಡಿ ಸೆಲೆಕ್ಟ್ ಮಾಡ್ತಾರೆ. ಅದನ್ನು ನಾವು ಅವರಿಗೆ ಫಿನಿಶ್ ಪ್ರಾಡಕ್ಟಾಗಿ ಕೊಡ್ತೀವಿ. ಆ ಥರ ನೋಡಿ ಬನ್ನಿ ಪ್ಲೀಸ್. ಇದು ಒಂದು 70-75 ವರ್ಷದ ಹಳೆಯದು. 75 ವರ್ಷ ಹಳೆಯದು. ಇದು ಕಲ್ಕತ್ತಾದಿಂದ, ರಿಮೋಟ್ ಕಲ್ಕತ್ತಾದ ಹತ್ರ ಯಾವುದೋ ಒಂದು ಊರಿಂದ ತೊಗೊಂಬಂದಿರೋದು. ಹೌದು. ಇಲ್ಲ, ಒಂದೊಂದು ಪೀಸು ಯೂನಿಕ್ ಪೀಸಸ್ ಇಲ್ಲಿ ಎಲ್ಲನೂ. ಹಾಂ, ನಿಮಗೆ ಒಂಥರ ಇದ್ದದ್ದನ್ನು ಇನ್ನೊಂದು ಸಿಗೋದಿಲ್ಲ ಪೀಸ್. ಇದು ಆ ಥರದ್ದು. ಒಂದೊಂದು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಬನ್ನಿ. ಸರ್, ಇದು ಮಂಟಪ ಅಲ್ವಾ ಸರ್? ಅದು ದೇವರ ಮಂಟಪ. ಇದು ಎಷ್ಟು ವರ್ಷ ಹಳೆಯದಿರ್ಬೋದು ಸರ್? ಅದು ಒಂದು 50-60 ವರ್ಷದ ಹಳೆಯದು. 50 ವರ್ಷದ್ದು. ತುಂಬ ಚೆನ್ನಾಗಿದೆ ಸರ್. ಇದು ಪಾಲಿಶ್ ಆಗಿಬಿಟ್ರೆ ಫಿನಿಶ್ ಮಾಡಿಲ್ಲ. ಇಷ್ಟಪಟ್ರೆ ಅದಕ್ಕೆ ನೀವೇ ಫುಲ್ಲು ರೆಡಿ ಮಾಡಿ ಪಾಲಿಶ್ ಹಾಕಿ, ಅದು ನಿಮಗೆ ಹಳೇದು ಅನ್ಸೋದೇ ಇಲ್ಲ ಅವಾಗ. ಆ ಥರದ್ದು ಅಂದ್ರೆ ಈ ವರ್ಕ್ ಎಲ್ಲಾನು ನಿಜ ಸರ್, ಅದು ಏನು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದು ನೋಡಿ, ಈ ಥರದ್ದು ಗೋಪುರ ನಿಮಗೆ ಸಿಗೋದೇ ಇಲ್ಲ. ಹೌದು. ಈ ಥರ ಗೋಪುರ ಎಲ್ಲೂ ಇಲ್ಲ ನಿಮಗೆ. ಹೌದು, ತುಂಬಾ ಚೆನ್ನಾಗಿದೆ. ಒಂದೊಂದು ನೋಡ್ತಿದ್ರೆ ಸರ್ ತುಂಬ ಚೆನ್ನಾಗಿದೆ. ಇದು ಒಂದು ಟೇಬಲ್. ಇದು ಟೀ ಟೇಬಲ್. ತುಂಬ ಚೆನ್ನಾಗಿದೆ ಸರ್. ಇದೇನು ಸರ್ ಇದು? ಬುಕ್ ಇಡೋದಮ್ಮ. ಬುಕ್ ಇಟ್ಟು ಸೆಲ್ಫ್. ಹೌದು ನೋಡಿ, ಡಿಸೈನ್ ಬುಕ್ ಸೆಲ್ಫ್ ಇದು. ಹಾಂ, ಅದು ಎಷ್ಟು ವರ್ಷ. ಇದು ನೋಡಿ, ಟ್ರೇ ನೋಡಿ, ಇದು ಟ್ರೇ ನೋಡಿ. ಇದು ಹೌದು. ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ. ನಮ್ಗೆ ಯಾವ್ದು ಬೇಕೋ ಹುಡುಕ್ಬೇಕು. ಹೌದು, ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ನಾವು ಅವು ಪೀಸ್ ತೆಗೆದು ತೋರಿಸ್ತೀವಿ. ಬನ್ನಿ.
ಇದೊಂದು ಫ್ಲವರ್ ವಾಸ್ ಇದು. ಹೌದು ಹೌದು ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ನೋಡಿ. ಇದು ಒಂದು ಮುರಿದೋಗಿದೆ, ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ರೆ ನಾವು ಇನ್ನೊಂದನ್ನು ಈ ಪೀಸನ್ನು ಜಾಯಿನ್ ಮಾಡಿಸಿ ಸೇಮ್ ಥರ ಮಾಡಿಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿ ಕೊಡ್ತೀವಿ. ಓಕೆ ಸರ್, ಓಕೆ ಸರ್. ಪ್ರೈಸಸ್ ಎಲ್ಲ ಹೆಂಗಿದೆ ಸರ್? ಪ್ರೈಸಸ್ ಇದು ಎಲ್ಲ ಆಂಟಿಕ್ ಪೀಸ್ ಅಮ್ಮ, ಆಂಟಿಕ್ ಪ್ರೈಸೇ ಇದೆ ನಮಗೆ. ಜನಸಾಮಾನ್ಯರು ಲೈಕ್ ಮಾಡಿ ತಗೊಳ್ಳೋದು ಕಮ್ಮಿ. ಇದು ಟೇಸ್ಟ್ ಇರಬೇಕು, ಈ ಯುನಿಕ್ ಪೀಸ್ನ ತಗೊಳ್ಳೋವಂಥ ಟೇಸ್ಟ್ ಅವ್ರಿಗೆ ಇರಬೇಕು. ಹುಡುಕ್ತಾ ಇರ್ತಾರೆ. ಇದು ನೋಡಿ ಫೋಟೋ ಫ್ರೇಮ್, ಎಷ್ಟು ದೊಡ್ಡ ಫೋಟೋ ಫ್ರೇಮ್ ಇದೆ ನೋಡಿ. ಫೋಟೋ ಫ್ರೇಮ್ ಅದು. ಕೆಲವರು ಅದನ್ನು ಮಿರರ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಇದು ಹಾರ್ಮೋನಿಯಂ ಬಾಕ್ಸು. ಇದು ಹಾರ್ಮೋನಿಯಂ ಬಾಕ್ಸ್ ಸರ್. ಇದು 100 ವರ್ಷದ್ದಮ್ಮ. ಇದು 100 ವರ್ಷದ್ದು. ಇದು ನೋಡಿ ಕಂಪ್ಯೂಟರ್ ಇಲ್ಲದೆ ಇರುವಾಗ ಕಂಪ್ಯೂಟರ್ ಚೇರ್ ಮಾಡಿಟ್ಟಿದ್ದಾರೆ. ಇದು ನೋಡಿ ರೊಟೇಟ್ ಆಗುತ್ತೆ. ಹಾಂ, ಇವಾಗೆಲ್ಲ ರೊಟೇಷನ್ ಕಂಪ್ಯೂಟರ್ ಚೇರ್ ಬೇಕು ಅಂತಾರಲ್ಲ, ಇದು ನೋಡಿ ಪೂರ್ತಿ ಸಾಲಿಡ್ ವುಡ್. ಹಾಂ, ಆ ಕಾಲದಲ್ಲಿ ಸಾಲಿಡ್ ವುಡ್ಡಲ್ಲಿ ಮಾಡಿರೋದು. ಒಂದು 60-70 ವರ್ಷದ ಹಳೇದು ಮೇಡಮ್ ಇದು. ಹಾಂ ನೋಡಿ, ಇದು ಮಾಡಲಿಕ್ಕೆ ಆಗೋದಿಲ್ಲ ಇವಾಗ. ಇದೆಲ್ಲ ಕೈನಲ್ಲಿ ಮಾಡಿರೋದು. ಇವಾಗೆಲ್ಲ ಬರೋದು ನಿಮ್ಮ ಮಷಿನ್ ಕಟ್ಟು. ನೋಡ್ಲಿಕ್ಕೆ ಅದು ಹೌದು ಹೌದು. ಮತ್ತು ಒರಿಜಿನಲ್ ವುಡ್. ಹಾಂ, ಪ್ರತಿಯೊಂದು ಕಾರ್ವಿಂಗ್ಸು ಎಲ್ಲ ನೋಡಿ ಅದು ಕೈನಲ್ಲಿ ಮಾಡಿರೋದು. ಹಾಂ, ಎಲ್ಲ ಹಳೆಯದೇನೆ. ಹೆಸರಿಗೆ ತಕ್ಕ ಹಾಗೆ ಈ ಶಾಪ್ ಇದೆ ನೋಡಿ. ಆ್ಯಂಟಿಕ್ ಕೋನ ಅಂದರೆ ಆ್ಯಂಟಿಕ್ ಮಾತ್ರ ಇರೋದು. ಹಾಂ, ಆಮೇಲೆ ಹೊಸ ವುಡ್ಡಲ್ಲಿ ನಾವು ಏನೂ ರೆಡಿ ಮಾಡಿ ಇಡಿಸೋದಿಲ್ಲ ಇಲ್ಲಿ, ಎಲ್ಲ ಹಳೆಯದು ಮಾತ್ರ. ಹೌದು, ಇದು ಆಗಿದೆ. ಹೌದು ಹೌದು. ಮಾರ್ಬಲ್ ಟಾಪ್ ಇದೆ ಮೇಲ್ಗಡೆ. ಹಾಂ, ಹೌದು ಹೌದು. ಸುಮಾರು ಶೂಟಿಂಗಿಗೆಲ್ಲ ಬಂದು ಕೇಳ್ತಾರಮ್ಮ ಇಲ್ಲಿ ನಮ್ಮಲ್ಲಿ. ಇಲ್ಲ, ಅವರು ಬಾಡಿಗೆ ಕೇಳ್ತಾರೆ, ನಾವು ಬಾಡಿಗೆ ಕೊಡೋದಿಲ್ಲ. ನಾವು ಬಾಡಿಗೆ ಇದು ಒಂದು 50 ವರ್ಷದ ಹಳೆಯದಮ್ಮ. 50 ವರ್ಷದ ಹಳೆಯದು. ಮಹಾರಾಜರು ಎಲ್ಲ ಹೌದು ನೋಡಿ. ಸೆಂಟರ್ ಟೇಬಲ್ ಅದು ಹೇಗಿದೆ ನೋಡಿ, ಡಿಸೈನ್ ಹೇಗಿದೆ. ಹೌದು, ಅದೇ ಟೀಪಾಯ್ ಸೆಂಟರ್ ಟೇಬಲ್. ಹಾಂ, ಏನು ಬೇಕಾದ್ರೂ ಮಾಡ್ಕೋಬೋದಮ್ಮ. ಶೋಕೇಸ್ ಮಾಡ್ಬೋದು, ಟಿ ವಿ ಸ್ಟ್ಯಾಂಡ್ ಮಾಡ್ಕೋಬೋದು, ನಿಮ್ಗೆ ಏನು ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು. ಹಳೇದು ಹಳೇದು. ಹೌದು ಹೌದು ಹೌದು, ತುಂಬ ಹಳೇದು. ಇದು ನೋಡಿ ಕಾಟ್ ನೋಡಿ, ಇದು ಎಷ್ಟು ಯೂನಿಕ್ ಕಾರ್ವಿಂಗ್ಸ್ ಇದೆ ಇದರಲ್ಲಿ. ಎಷ್ಟು ಕಾರ್ವಿಂಗ್ಸ್ ಇದೆ ನೋಡಿ. ಹೌದು, ಇದು ಒಂದು ವುಡ್ಡು ಮೇಡಮ್. ಇದು ಒಂದು ವುಡ್ಡು, ಜಾಯಿನ್ ಎಲ್ಲೂ ಇಲ್ಲ ಇದಕ್ಕೆ. ಇದು ಒಂದು ಪೀಸಲ್ಲಿ ಕಟ್ ಮಾಡಿರೋದು. ಇದು ಎಲ್ಲಿ ಆಸಾಮಲ್ಲಿ ಯಾರೋ ಕೊಟ್ಟಿದ್ದು. ಆಸಾಮಿಂದ ಬಂದಿರೋದು. ಹೌದು ಹೌದು. ಇದು ಅದರ ಕೆಳಗಡೆದ್ದು, ಇದು ಮೇಲ್ಗಡೆ ಇದಕ್ಕೆ ಹೆಡ್ರೆಸ್. ಅದು ಕಾಟನ್. ಇದು ನಮ್ಮದೇನು ಜೋಲಾದ್ದು ಅದು. ಹಾಂ, ಈ ತೊಟ್ಲಿ ಥರದ್ದು ಜೋಲಾದು. ಹಾಂ, ಹಾಂ ಹಾಂ, ಹೌದು ಶಿಲಾಬಾಲ್ಕೆ ಅವರು ಇರೋದು. ಹಾಂ, ಇದು ಮೋರ್ ದೆನ್ 120 ಇಯರ್ಸ್ ಓಲ್ಡ್ ಮೇಡಮ್ ಅದು. ಹಾಂ, 120 ವರ್ಷದ ಹಳೇದು. ಹೌದು. ಹಾಂ ಹಾಂ, ತುಂಬ ಚೆನ್ನಾಗಿರುತ್ತೆ. ಹಾಂ, ಹೌದು ಹೌದು. ನೋಡಿ ಅದೆಲ್ಲ ಹೇಗಿದೆ. ಮಿರರ್, ಇದೆಲ್ಲ ಮಿರರ್ ಕಾರ್ವಿಂಗ್ಸು. ಮಿರರ್ಗೆ. ಹಾಂ, ಹಾಂ. ಸರ್, ಅದು ಟೇಬಲ್ ಅನ್ಸುತ್ತಾ? ಆಗಿನ ಕಾಲದಲ್ಲಿ ಮಾಡಿರೋ ಟೇಬಲ್ ಇದಮ್ಮ. ಇದು ರೀಡಿಂಗ್ ಟೇಬಲ್. ಹಾಂ, ರೀಡಿಂಗ್ ಟೇಬಲ್. ಚೇರ್ ಮುಂದೆ ಈ ಕೂತ್ಕೊಂಡು ಇದು ರೀಡಿಂಗ್ ಟೇಬಲ್. ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ರು. ಹೌದು ಹೌದು.
ಎಸ್ಥೆಟಿಕ್ ವ್ಯಾಲ್ಯೂಸ್ಗೂ ಇದೆ, ಹಾಗೆ ಯುಟಿಲಿಟಿನೂ ಇದೆ. ಬರೀ ಇದು ಆರ್ಟ್ಗೋಸ್ಕರ ಆರ್ಟ್ ಅಲ್ಲ, ಇದು ಅದು ಯೂಸು ಆಗಬೇಕು ಆ ಥರದ್ದು. ಅದು ಚೆನ್ನಾಗಿದೆ ಸರ್. ಅದು ಗ್ರಾನೈಟ್ ಇದು ಇದು ರೌಂಡ್ ಟೇಬಲ್ ಟೀ ಇದು ತುಂಬ ಚೆನ್ನಾಗಿದೆ. ಸರ್ ಇಲ್ಲಿರೋ ವಸ್ತುಗಳಂತೂ ಇನ್ನೂ ಚೆನ್ನಾಗಿದೆ ಸರ್. ಇದು ಯಾರೋ ಆರ್ಡರ್ ಕೊಟ್ಟಿದ್ದಾರೆ, ಫಿನಿಶ್ ಮಾಡ್ತಾ ಇದ್ದೀವಿ. ಅದು ಫಿನಿಶ್ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಮಿರರ್ ಅಲ್ವಾ ಸರ್ ಇದು? ಮಿರರ್ ಫ್ರೇಮ್ ಯಾರೋ ಆರ್ಡರ್ ಕೊಟ್ಟಿದ್ದಾರೆ. ಎಷ್ಟು ಹಳೆ ವರ್ಷದ ಇರ್ಬೋದು ಸರ್ ಇದು. ಆಕ್ಚುಲಿ ಏನು ಉಡ್ಡು ಸರ್ ಇದು? ಇದು ಬಹುಗುಣಿ ಇದೆ ಮತ್ತು ಟೀಕ್ ವುಡ್. ಅದು ಯಾವಾಗಾದರೂ ನಮ್ಗೆ ರೋಸ್ ವುಡ್ ಐಟಮು ಸಿಗುತ್ತೆ. ಹಾಂ, ಎಷ್ಟು ಚೆನ್ನಾಗಿದೆ ಸರ್. ಮೈಸೂರು ಅರಮನೆಯಲ್ಲಿ ಪ್ಯಾಲೇಸ್ ಅಲ್ಲಿ ಇರೋ ಐಟಮ್ಸ್ ಇದೆ. ಹಾಗೆ ಇದೆ. ನಾನು ಸಾಧಾರಣ ಇಂಡಿಯಾನಲ್ಲಿರೋ ಎಲ್ಲ ಪ್ಯಾಲೇಸು ಸುತ್ತಿದ್ದೀನಮ್ಮ, ಆದರೆ ನಥಿಂಗ್ ಲೈಕ್ ಮೈಸೂರು ಪ್ಯಾಲೇಸ್. ನಥಿಂಗ್ ಲೈಕ್ ಮೈಸೂರು ಪ್ಯಾಲೇಸ್. ತುಂಬಾ ಚೆನ್ನಾಗಿದೆ ಸರ್. ನಮಗೆ ಇಲ್ಲಿ ಒಳಗಡೆ ಬಂದಾಗೆ ಗೊತ್ತಾಗಿದೆ ಎಷ್ಟು ಚಂದಾಗಿರೋ ಆಂಟಿಕ್ ಪೀಸ್ಗಳು ಇದಾವೆ ಅಂತ. ನೋಡಿ, ಅದು ನೋಡಿ, ಮನುಷ್ಯನ ಹೈಟಿಗೆ ಆಗುವಷ್ಟು ಮಿರರ್ ಇದೆ. ಹಾಂ, ಸೇಮ್ ಪ್ಯಾಲೇಸ್ ನೋಡಿದಂಗೆ ಆಗ್ತಿದೆ ಸರ್. ಹೌದು, ಧೂಳು ಅಂತ ಬಿಟ್ಟರೆ ಕರೆಕ್ಟ್. ಅದು ಏನಾಗುತ್ತೆ, ಇದು ಆಂಟಿಕ್ಗೆ ಒಂದು ಬೆಲೆ ಬರಬೇಕು ಅಂತ ಇವರು ಈ ಥರ ಧೂಳಲ್ಲೇ ಇದು ಇಟ್ಟಿರ್ತಾರೆ. ಹಾಂ, 150 ಇನ್ನೂ ಜಾಸ್ತಿ ಸರ್. ಇದೆಲ್ಲ ನೋಡ್ತಾ ಇದ್ರೆ ಮಿರರ್ ಫ್ರೇಮ್ ಒಂದು ನೋಡ್ತಾ ಇದ್ರೆ. ಇದು ನೋಡಿ, ಡೈನಿಂಗ್ ಚೇರ್ಸ್, ಡೈನಿಂಗ್ ಟೇಬಲ್ಗೆ ಚೇರ್ಸ್ ಅದು. ಹಾಂ, ಅದು ಎರಡು ಇದೆ ನೋಡಿ ಅಲ್ಲಿ. ಎರಡು ಟೇಬಲ್ ಇದೆಯಾ? ಹಾಂ, ಅಲ್ಲ, ಒಂದು ಟೇಬಲ್ಲು, ಅದಕ್ಕೆ 6 ಚೇರ್ ಇದೆ ಆ ಥರ. ಹಾಂ, ಸೆಟ್ ಮಾಡಿ. ಹೌದು. ಅದು ಕಾರ್ನರ್ ಸೆಲ್ಫ್, ಮೂಲೆಯಲ್ಲಿ ಇದೆಯಲ್ಲ, ಅದು ಕಾರ್ನರ್ ಸೆಲ್ಫ್. ಅದು ಹೌದು, ತುಂಬ ಹಳೆಯದು. ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಜನ ಹುಡುಕ್ತಾ ಇರ್ತಾರೆ ಸರ್, ಈ ತರ ಆಂಟಿಕ್ ಪೀಸ್ ಅಂತ ಹುಡುಕ್ತಾ ಇರ್ತಾರೆ. ಎಲ್ಲೆಲ್ಲೋ ಹೋಗೋದು ಬೇಡ, ಇಲ್ಲೇ ಬರ್ಬೋದು ಅವರು. ಸರ್, ಇದ್ರ ಬಗ್ಗೆ ಒಂದೆರಡು ವಿವರಣೆ ಕೊಡಿ ಸರ್. ಯಾವುದು ಹೇಳಿ ಮೇಡಮ್? ಈ ಟೇಬಲ್ ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ವರ್ಷದ್ದಿರ್ಬೋದು ಸರ್ ಈ ಟೇಬಲ್? ಇದು ಒಂದು 100-120 ವರ್ಷದ ಮೇಲಿಂದ ಹಳೇದಮ್ಮ ಇದು. ಇದು ನೋಡಿ, ಪೇಂಟ್ ಕೂಡ, ಈ ಪೇಂಟ್ ಕೂಡ 120 ವರ್ಷದ ಹಳೆಯದು ಪೇಂಟ್ ಇದು. ಹೌದು. ತುಂಬಾ ಚೆನ್ನಾಗಿದೆ ಸರ್. ಇದು ನೋಡಿ, ಇವಾಗೆಲ್ಲ ಪ್ಲಾಸ್ಟಿಕಲ್ಲಿ ಮಾಡ್ತಾರೆ ಇವನ್ನ. ಈ ಡ್ರಾವರ್ಸ್ ನೋಡಿ ಎಷ್ಟು ನೀಟಾಗಿ. ಸರ್, ಇದು ತುಂಬಾ ಚೆನ್ನಾಗಿದೆ. ಹಾಂ, ಅದು ಸೇಮ್ ಪೀಸ್, ಅದು ಒಳಗಡೆ ಇತ್ತಲ್ಲ, ಅದು ಸೇಮ್. ಹೌದು. ಮತ್ತೆ ಇದು ಸರ್, ಇದೊಂದು 100 ವರ್ಷದ, ಖಂಡಿತ 100 ವರ್ಷದ. ಹಳೆ ಕಾಲದಲ್ಲಿ ಮಹಾರಾಣಿ ಎಲ್ಲ ಒಡವೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಏನೋ ಒಂದು ಇದಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಆಕ್ಚುಲಿ ಇದೆಲ್ಲ ವರ್ಕ್ ಇದೆ ಸರ್. ವರ್ಕ್ ಇದೆ. ಗೋಲ್ಡ್ ಏನೋ ವರ್ಕ್ ಮಾಡಿದ್ದಾರೆ ಇಲ್ಲಿ. ಗೋಲ್ಡ್ ಇಲ್ಲ, ಅದು ಮೆಟಲ್ ಇದೆ. ಮೆಟಲ್ ವರ್ಕ್ ಇದೆ. ಏನೋ ಮೆಟಲ್ ವರ್ಕ್ ಇದೆ ಸರ್. ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ನೋಡಿ, ಪ್ರತಿಯೊಂದರಲ್ಲೂ ಒಡವೆಗಳು ಇಟ್ಕೊಬಹುದು. ಮತ್ತೆ ಮೇಲೆ ವಾಸ್ ತರ ನಾವು ಇಟ್ಕೊಬಹುದು. ಎಲ್ಲಾ ತರ ಆಫೀಸ್ ಟೇಬಲ್ ಪಕ್ಕದಲ್ಲಿ ಇದು ಇಟ್ಕೊಂಡ್ರೆ ಪಿನ್ಸು, ಪೆನ್ಸು, ಏನ್ ಬೇಕಾದ್ರೂ ಇಟ್ಕೊಳ್ಳೋದಕ್ಕೆ ಈಗ ಹೊಸ ಆಫೀಸು. ಹೌದು. ಹೆಂಗಿದೆ ಸರ್, ಆಗಿನ ಕಾಲದಲ್ಲಿ ಏನ್ ತಲೆ ಉಪಯೋಗಿಸಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಇದು ಡೋರ್ ಇದೆ. ಇದಕ್ಕೆ ಸ್ಟಾಪರ್ ಇದೆ. ಆ ಸ್ಟಾಪರ್ ಹಾಕಿದ್ರೆ ಗಾಳಿ ಬೆಳಕು ಬರೋದಕ್ಕೆ, ಅಥವಾ ಯಾರು ಬಂದಿದ್ದಾರೆ ನೋಡೋದಕ್ಕೆ ಬೇಕಾದ್ರೆ ಕವರ್ ಮಾಡ್ಕೊಂಡ್ರೆ ಆಯ್ತು. ಮತ್ತೆ ಹೊರಗಡೆಯಿಂದ ಇದು ಎತ್ತಕ್ಕಾಗಲ್ಲ. ಹೊರಗಡೆಯಿಂದ ಎತ್ತಕ್ಕಾಗಲ್ಲ. ಸ್ಟಾಪರ್ ಹಾಕಿಬಿಟ್ರೆ ಹೊರಗಡೆಯಿಂದ ಎತ್ತಲಿಕ್ಕಾಗಲ್ಲ. ಯಾರೋ ಆರ್ಡರ್ ಕೊಟ್ಟಿರೋದು ರೆಡಿ ಮಾಡಿ ಇಟ್ಟಿದ್ದೀವಿ. ಪಾರ್ಸಲ್ ಹೋಗ್ಬೇಕಷ್ಟೇ.
ಆಮೇಲೆ ಇದು ಯಾವ ಪೀಸ್ ಹೋಗಿರುತ್ತಲ್ಲ ಮೇಡಮ್, ಇದು ಫರ್ನಿಚರ್ ಎಷ್ಟು ಹಳೇದಿರುತ್ತೋ ಅಷ್ಟೇ ಹಳೆ ವುಡ್ಡನ್ನು ನಾವು ಈ ಥರದ ವುಡ್ಡು ಅಷ್ಟು ವರ್ಷದ ಹಳೆ ವುಡ್ಡನ್ನೇ ವಾಪರಿಸಿ ಅದನ್ನು ಉಪಯೋಗಿಸಿ ಡ್ಯಾಮೇಜ್ ಆಗಿದ್ದರೆ ವುಡ್ನ ಉಪಯೋಗಿಸ್ಬಿಟ್ಟು ರೆಡಿ ಮಾಡ್ತೀವಿ. ಹೌದು, ಈಗ ಹೊಸ ವುಡ್ ತಂದು ಅದನ್ನು ಪ್ಯಾಚ್ ಮಾಡಿ ಮಾಡೋದಿಲ್ಲ. ಸರ್ ಇಲ್ಲಿ ಏನೋ ಮಿಷಿನ್ ಇಟ್ಟಿದ್ದೀರಾ? ಇದೆಲ್ಲ ಕಟ್ಟಿಂಗಿಗೆ ಡಿಸೈನ್ ಮಾಡೋದಕ್ಕೆ ಎಲ್ಲ ಮಷಿನ್ನು. ಇದು ನಾವು ಬೇಸಿಕ್ ಮಷಿನ್ ತರ್ತೀವಿ, ತೊಗೊಂಬಂದು ನಮಗೆ ಹೇಗೆ ಬೇಕೋ ಹಾಗೆ ಆಲ್ಟರ್ ಮಾಡ್ಕೋತೀವಿ ಆ ಮಷಿನ್ನ. ಯಾಕಂದರೆ ನಮಗೆ ಬೇಕಾದಂಥದ್ದು ಮಾಡುವಂಥ ಮಷಿನ್ ಸಿಗೋದಿಲ್ಲ. ಸೊ ಅದಕ್ಕೆ ಬೇಸಿಕ್ ಮಷಿನ್ ತೊಗೊಂಬಂದು ಅದಕ್ಕೆ ಪಾರ್ಟ್ಸು ನಮಗೆ ಹೇಗೆ ಬೇಕೋ ಹಾಗೆ ಆಲ್ಟರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಈ ಕಾರ್ವಿಂಗ್ಸು ಇದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ. ಹೌದು, ಅದಕ್ಕೆ ಹೌದು 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 ಹೌದು. ಲೇಟಲ್ಲಿ ಹೋಗಿ ಇದನ್ನೆಲ್ಲ ಮಾಡಿಸ್ಕೊಂಡ್ಬಂದು ನಾವೇ ತಯಾರು ಮಾಡಿರೋ ಮಷಿನ್ ಇದು. ಇಲ್ಲಿ ನಮಗೆ ಕಾರ್ವಿಂಗಿಗೆ ಬೇಕಾಗತ್ತೆ. ಹಾಂ, ಆ ಪೀಸ್ ಹೋಗಿರುತ್ತಲ್ಲ, ಇದ್ರದ್ದು ಒಂದು ಪೀಸ್ ಇದು ಮುರಿದೋಗಿತ್ತು, ಅದನ್ನ ಕೂಡ್ಸೋಕ್ಕಾಗಲ್ಲ. ಸೊ ಅದು ಆ ಥರ ಕರ್ವಿಂಗ್ ಮಾಡಿಕೊಂಡು ನಾವು ಇಲ್ಲಿ ಅದನ್ನು ಫಿಟ್ ಮಾಡ್ತೀವಿ. ಈಗ ನೋಡಿ, ಅಲ್ಲಿ ಹೋಗಿದೆ ಅದು ಮಧ್ಯದ ಪೀಸ್, ಇದರಲ್ಲಿ ಇದು ಪೀಸ್ ಹೋಗಿದೆ, ಅದನ್ನು ನಾವು ಫಿಟ್ ಮಾಡಿ ರೆಡಿ ಮಾಡಿ ಫಿಟ್ ಮಾಡಿ ಇದೇ ಥರ ಇದನ್ನು ತೊಗೊಂಡು ಸ್ಯಾಂಪಲ್ ತೊಗೊಂಡು ಅದೇ ಥರ ಇನ್ನೊಂದು ತಯಾರು ಮಾಡ್ತೀವಿ. ಹಾಗೆ ये सब फर्नीचर मेरा पिताजी का ज़माने से कलेक्ट हो रहा है. हम लोग कलकत्ता में भी हम लोगों का कलेक्शन होता है. प्रॉपरली हम लोग कलकत्ता से है. इधर हम लोग बेंगलोर में 17 ईयर्स हो गया आया. तो ये ब्रिटिश ज़माने का ज़मींदार लोग का जितना फर्नीचर होता है या कोई उन लोग को यूज़ किया हुआ आइटम होता है, एंटिक्स आइटम, सब कुछ हम लोग मिलने से कलेक्ट करता है. ऐसे ही करके हम लोग को सब कलेक्शन होता है. तो हम लोग का कुछ ब्रोकर्स है, वो लोग कलेक्ट करके देता है. और फर्नीचर में बहुत सारे क्वालिटी है. तो इसमें हम लोग को बेसिकली बर्माटिक वुड और महागनी वुड में सामान ज़्यादा मिलता है. रोजवुड में बहुत कम मिलता है. तो रोजवुड का आइटम इधर साउथ में थोड़ा अवेलेबल ज़्यादा है, वो वेस्ट बंगाल में नहीं है. तो हम लोग का जो फर्नीचर है ये सब पीरियड फर्नीचर अबव 160 ईयर्स, 200 ईयर्स ओल्ड, ये सब जब से ब्रिटिश गया है वो लोग का यूज़ किया हुआ सामान है. और ब्रिटिश लोगों का जितना आइटम है, पुर्तगीज़ फ्रेंच लोग जो इधर था, बेसिकली उस टाइम कैपिटल ऑफ इंडिया कोलकाता था. तो इसीलिए कोलकाता में ज़्यादा सामान मिलता है. वो सामान हम लोग कलेक्ट करके लेके आते हैं. तो और क्या बोलूँ, एक अंदाज से आपके पास जो भी आइटम है इधर कितने वैल्यू का है? अबव 400 आइटम्स है मेरा. ये सब आइटम्स धीरे धीरे कलेक्शन हुआ है, करीब 20 साल लगा है कलेक्ट करने में. तो ये सब आइटम्स जो है इसका आपके एक्चुअल वैल्यू बता नहीं सकता है. नहीं, अंदाज में तो आपको वैल्यूएशन जो हो गया इसका आपको करीब 1.5-2 करोड़ का होगा. ये सब इसमें से कुछ सामान कस्टमर का आता है, उसको रिफर्बिश करके देना पड़ता है. सब सामान मेरा नहीं है, कुछ कस्टमर का भी है. वही है और क्या है. मैंने वो मंडप भी दिखाया है. हाँ. जो पहले था वो बाद में फर्निश होने के बाद कितना है मेरा पास जो आता है वो उसको रिक्वायरमेंट बताए तो उसी हिसाब से हम लोग कलेक्ट करता है, उसको देता है. ये सब जो बेड्स है मिनिमम 89-100 ईयर्स ओल्ड है. वो पीछे एक बेड है वो अबाउट 160 ईयर्स ओल्ड है. ये सब बेड पूरा कंप्लीट नहीं मिलता है, उसको थोड़ा रिफर्बिश करके रेडी करना पड़ता है. तो हम लोग इधर सब ला के रेनोवेट करके रेडी करके फुल फिनिश पॉलिश करके देता है. कोई कस्टमर है जो लेके जाता है एज इट इज़ में और लेके अपना पॉलिश फिनिश करा लेता है. ಎಷ್ಟು ಚೆನ್ನಾಗಿದೆ ಎಲ್ಲ, ಲೇಡಿ ಎಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಆ್ಯಂಟಿಕ್ ಪೀಸು, ಒಂದೊಂದು ನೋಡೋದಕ್ಕೂ ತುಂಬ ಚೆನ್ನಾಗಿದೆ.
ಒಂದು 150-200 ವರ್ಷದ ಹಳೇ ಕಾಲದ ವಸ್ತುಗಳ್ನ ಆ್ಯಕ್ಚುಲಿ ನಾವು ಪಾಂಡಿಚೇರಿ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀವಿ. ನಾವು ಹೋಗಿ ಹುಡ್ಕೋದಕ್ಕಿಂತ ಇವ್ರು ಆಲ್ ಓವರ್ ಇಂಡಿಯಾ ಹುಡ್ಕೊಂಬಂದು ಈ ಥರದ ವಸ್ತುಗಳ್ನ ಇವ್ರದ್ದು ಅದೇ ಕೆಲಸ, ಬೇರೆ ಯಾವುದೂ ಇಲ್ಲ. ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದ್ದರೂ ಹಳೇ ಕಾಲದ್ದು ಪೀಸ್ ಹಾಕಿನೇ ಅದು ರೆಡಿ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಒಂದು ಸಲ ಭೇಟಿ ಕೊಟ್ಟರೆ ನೀವು ಯಾವ್ಯಾವ ಥರ ಹ್ಯಾಂಟಿಕ್ ಪೀಸ್ ಇಲ್ಲಿ ಇಂಥ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಒಂದು ಸಲ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.